ರಕ್ಷಕ ದಳದ ಜಿಲ್ಲಾ ಕಮಾಂಡೆಂಟ್ ವಿರುದ್ಧ ಕ್ರಮಕ್ಕೆ ಜಿಲ್ಲಾ ಆದಿವಾಸಿ ಹಸಲರ್ ಕ್ಷೇಮಾಭಿವೃದ್ಧಿ ಸಂಘದ ಆಗ್ರಹ. ಗೃಹ ರಕ್ಷಕ ದಳದ ಹೊಸನಗರ ಘಟಕದ ಎಸ್ ಮಹೇಶ್ವರಪ್ಪ ಎಂಬವರ ಮೇಲೆ ದ್ರವ್ಯ ರಕ್ಷಕ ದಳದ ಜಿಲ್ಲಾ ಕಮಾಂಡೆಂಟ್ ಚೇತನ್ ಕುಮಾರ್ ಅವರು ಕರ್ತವ್ಯಕ್ಕೆ ಅಡ್ಡಿಪಡಿಸಿ ನಡೆಸಿದ ಬಗ್ಗೆ ಜಿಲ್ಲಾ ಆದಿವಾಸಿ ಹಸಲರ್ ಕ್ಷೇಮಾಭಿವೃದ್ಧಿ ಸಂಘದ ಪದಾಧಿಕಾರಿಗಳು ಇಂದು ಪಟ್ಟಣದ ಪ್ರವಾಸಿ ಮಂದಿರದಲ್ಲಿ ಪತ್ರಿಕಾಗೋಷ್ಠಿ ಕರೆದು ತಾಲೂಕಿನ ಅತ್ಯಂತ ಹಿಂದುಳಿದ ಆದಿವಾಸಿ ಹಸಲರ ಸಮುದಾಯಕ್ಕೆ ಸೇರಿದ ಮಹೇಶ್ವರಪ್ಪರನ್ನ ಕರ್ತವ್ಯಕ್ಕೆ ಎಂದು ಜಿಲ್ಲಾ ಕೇಂದ್ರ ಶಿವಮೊಗ್ಗಕ್ಕೆ ಕರೆಸಿ ಅವರ ಕಚೇರಿಯಲ್ಲಿ ಮಹೇಶ್ವರಪ್ಪನವರನ್ನ ನಿಂದಿಸಿ ಹಲ್ಲೆ ಮಾಡಿರುವುದನ್ನು ತೀವ್ರವಾಗಿ ಖಂಡಿಸಿ ಜಿಲ್ಲಾ ಕಮಾಂಡೆಂಟ್ ರವರ ವಿರುದ್ಧ ಕ್ರಮ ಕೈಗೊಂಡ ಮಹೇಶ್ವರಪ್ಪನವರಿಗೆ ಸೂಕ್ತ ರಕ್ಷಣೆ ನೀಡಬೇಕೆಂದು ಆಗ್ರಹಿಸಿದರು. ಈ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಗೃಹ ರಕ್ಷಕ ದಳದ ಜಿಲ್ಲಾಧಿಕಾರಿ ಚೇತನ್ ಕುಮಾರ್ ಅವರು ದೈಹಿಕ ಹಲ್ಲೆ ಮತ್ತು ಜಾತಿ ನಿಂದನೆ ಮಾಡಿ ಕರ್ತವ್ಯ ಅಡ್ಡಿಪಡಿಸಿ ದುರ್ವರ್ತನೆ ಮಾಡಿದ್ದು ಅವರ ವಿರುದ್ಧ ಸೂಕ್ತ ಕ್ರಮ ಕೈಗೊಳ್ಳುವಂತೆ ಸಮುದಾಯದ ಪರವಾಗಿ ಆಗ್ರಹಿಸಿದರು. ಆದಿವಾಸಿ ಹಸಲರ್ ಕ್ಷೇಮಾಭಿವೃದ್ಧಿ ಸಂಘದ ಜಿಲ್ಲಾಧ್ಯಕ್ಷ ಎಂಸಿ ಮಲ್ಲೇಶಪ್ಪ, ಉಪಾಧ್ಯಕ್ಷ ಎಚ್ಡಿ ಶಿವಪ್ಪ, ಪ್ರಧಾನ ಕಾರ್ಯದರ್ಶಿ ಎಚ್ಎನ್ ಬಸವೇಶ್, ಹೊಸನಗರ ಘಟಕದ ತಾಲೂಕು ಅಧ್ಯಕ್ಷ ಹಿರೇಯೋಗಿ ಯೋಗೇಂದ್ರಪ್ಪ ಮಳು, ದೇವಪ್ಪ, ಹಲ್ಲೆಗೊಳಗಾದ ಮಹೇಶ್ವರಪ್ಪ ಹಾಗೂ ಅವರ ಪತ್ನಿ, ಗೃಹ ರಕ್ಷಕ ದಳದ ಹೊಸನಗರ ಘಟಕದ ಸಿಬ್ಬಂದಿಗಳು ಉಪಸ್ಥಿತರಿದ್ದರು. ವರದಿ ಉಡುಪಿಯ ಸದಾನಂದ, ಕನಕ ಟಿವಿ, ಹೊಸನಗರ. ಬಂದ್ವಿ, ನಾನು ಜೀವನೇ ಇಟ್ಕೋಬಾರ್ದು ಅನ್ನೋ ಸ್ಥಿತಿಯಲ್ಲಿ ನಾನು ಬಂದಿದ್ದೆ. ಯಾಕಂದ್ರೆ ನೇರವಾಗಿ ಕಮಾಂಡೆಂಟೇ ಕಾರಣ ಆಗ್ತಾರೆ ಅಂತ ನಾನು ಹೇಳಿದ್ದೆ. ಯಾಕೆ ಅಂದ್ರೆ ಅವ್ರು ಹೊಡೆದೇ ಇರೋದ್ರಿಂದ. ಮತ್ತೆ ಆದ್ರೂ ಎಸ್ ಪಿ ಆಫೀಸ್ ತನಕ ಅವ್ರ ಹುಡುಗರು ಫೋನ್ ಮಾಡಿದ್ರು, ಸರ್ ಬರ್ರಿ ಇಲ್ಲೇ ಮಾತಾಡೋಣ, ಇಲ್ಲೇ ಇದು ಮಾಡೋಣ ಅಂತೇಳಿ ಹೇಳಿದ್ರು ಕೂಡ ಕಡೆಗೆ ನಾನೇನ್ ಮಾಡಿದೆ, ಇವ್ರು ಏನೋ ಸಂಧಾನ ಮಾಡಿ ನನಗೆ ಇದು ಮಾಡ್ತಾನೆ ಅಂತ ಗೊತ್ತಿತ್ತು. ಅದು ನನಗೆ ಅವತ್ತು ನನ್ನ ಜೀವನೇ ಇಟ್ಕೋಬಾರ್ದು ಅನ್ನೋ ಸ್ಥಿತಿಯಲ್ಲಿ ನಾನು ಬಂದಿದ್ದೆ. ಯಾಕಂದ್ರೆ ಅಷ್ಟು ಜನ ಎದುರುಗಡೆ ಹೊಡೆದ್ಬಿಟ್ಟು ಕಪಳ ಮೋಕ್ಷ ಮಾಡಿ ಆಮೇಲೆ ಲಾಸ್ಟಿಗೆ ಹೋಗಿ ಹೊಡೆದಾದ ನಂತರ ಮೊಬೈಲ್ ಎಲ್ಲ ಕಸ್ಕೊಂಡು ಆಮೇಲೆ ಲಾಸ್ಟಿಗೆ ಹೋಗಿ ಇಲ್ಲ ಸಾರಿ ಅಂತ ಹೇಳಿದ್ರು. ನಾನು ಹೊಡಿಬಾರ್ದಿತ್ತು, ಹೊಡೆದ್ಬಿಟ್ಟೆ ನಾನು ಅಂತೇಳಿ ಸಾರಿ ಅಂತ ಕೇಳಿದ್ರು. ಅಲ್ಲಿಂದ ಬಂದ ನಂತರ ಮತ್ತೆ ಇಲ್ಲಿ ಹೊಸನಗರ ಬಂದು ಹಾಸ್ಪಿಟ್ಲಿಗೆ ಸೇರಿಸ್ಬೇಕಾದ್ರೂ ಅಷ್ಟೇ ಕಡೆ. ಆಮೇಲೆ ಫೋನ್ ಮಾಡಿ ಕಮಾಂಡೆಂಟ್ ನಮ್ಮ ಮನೆಯವರೇ ಕೇಳಿದ್ರು, ಹೀಗಿದೆಯಲ್ಲ ಏನಕ್ಕೋಸ್ಕರ ಹೊಡೆದ್ರಿ ಏನು ಅಂತ ಕೇಳಿದವಾಗ ಅವ್ರು ಅದೇ ಅಂದ್ರು, ಕಮಾಂಡೆಂಟ್ ನಾನು ಹೊಡೆದೇ ಇಲ್ಲ ಅಂತ ಹೇಳ್ಬಿಟ್ಟು ಅಂದರು. ಅಂದ್ರೆ ಕೆಟ್ಟ ಕೊಳಕ ಶಬ್ದವನ್ನ ಅವತ್ತು ಕಮಾಂಡೆಂಟ್ ಬೈದಿರೋದು ಹೌದು. ಯಾಕಂದ್ರೆ ಹೊಡೆದಾದ ಕೆಟ್ಟ ಕೊಳಕ ಬೈದಿರೋದು, ನಿಮ್ಮೇನು ಗಂಡಸ್ತಾನಿಲ್ವಾ, ಹಂಗೆ ತಾಕತ್ತಿಲ್ವಾ ಅಂತ ಹೇಳ್ಬಿಟ್ಟು ಮತ್ತೊಂದೇನಂದ್ರೆ ಹೊಲಸೊಳ ಮಗಂತಾನೆ ಕರೆಕ್ಟಾಗಿ ಬೈದಿದ್ದಾರೆ. ಸ್ಟೇಟ್ಮೆಂಟ್ ತಗೊಂಡೋಗಿ ಮತ್ತೆ ಆಮೇಲೆ ನಿನ್ನೆಲ್ಲೂ ಅಷ್ಟೇ ನಾವು ಹಾಸ್ಪಿಟಲ್ ಹೋಗಿ ಕೇಳಿದ್ವಿ, ಇಲ್ಲ ಅದೇ ವರ್ಡ್ ಯೂಸ್ ಮಾಡಿ. 2026 ಬೆಳಗ್ಗೆ 11 ಗಂಟೆಗೆ ನಮ್ಮ ಆದಿವಾಸಿ ಹಸಲರ್ ಸಮುದಾಯದ ಯುವಕ ಮಹೇಶ್ವರಪ್ಪ ಅವರು ಗೃಹ ರಕ್ಷಕ ದಳದಲ್ಲಿ ಕೆಲಸ ಮಾಡ್ತಾ ಇದ್ದಾರೆ. ಶಿವಮೊಗ್ಗಕ್ಕೆ ಗೃಹ ರಕ್ಷಕ ದಳದಲ್ಲಿ ಕೆಲಸ ಮಾಡೋ ಶಿವಮೊಗ್ಗಕ್ಕೆ ಹೋದಾಗ ಆ ಗೃಹ ರಕ್ಷಕ ದಳದ ಕಮಾಂಡೆಂಟ್ ಚೇತನ್ ಕುಮಾರ್ ಎನ್ನುವರು ಇವರಿಗೆ ಯಾವುದೋ ವಿಷಯದಲ್ಲಿ, ಯಾವುದೋ ಅಂದರೆ ಮೆನ್ಗಳಿಗೆ ಸೇರಿಸ್ಬೇಕು, ಈಗ ಗೃಹ ರಕ್ಷಕ ದಳಕ್ಕೆ ಯುವಕರಿಗೆ ಸೇರಿಸ್ಬೇಕು ಅಂತ ಕೇಳ್ತಾ ಇದ್ದರಂತೆ. ಇವರು ಅದಕ್ಕೆ ಉತ್ತರ ಕೊಟ್ಟು, ಸರ್ ಈಗ ಯಾರು ತಿಂಗಳಲ್ಲಿ 2 ಕೆಲಸ 3 ಕೆಲಸ 4 ಕೆಲಸ ಆಗೋದ್ರಿಂದ ಗೃಹ ರಕ್ಷಕ ದಳಕ್ಕೆ ಯಾರು ಬರ್ತಾ ಇಲ್ಲ, ಎಲ್ಲ ಈಗ ಗಾರ್ಮೆಂಟ್ಸು ಅದು ಇದು ಕೆಲಸ ಮಾಡ್ಕೊಂಡು ಹೋಗ್ತಾ ಇದ್ದಾರೆ, ಯುವಕರು ಯಾರು ಬರ್ತಾ ಇಲ್ಲ ಅಂತ ಹೇಳೋದಕ್ಕೆ ಇವರಿಗೆ ಅವಾಚ್ಯವಾಗಿ ಬೈದು, ಕೊನೆಗೆ ನಿನಗೆ ಆಗ್ತಾ ಇದ್ರೆ ನಿನಗೆ ಧೈರ್ಯ ಇಲ್ಲ, ನಿನಗೆ ಗಂಡಸಾಲ ಸೇರ್ಸೋಕ್ಕೆ ಅಂತ ಬೈದು ಕಾರ್ಯನಿರತ ಕೆಲಸದಲ್ಲಿರ್ತಕ್ಕಂಥ ಮಹೇಶ್ವರಪ್ಪ ಅವರಿಗೆ ಕೆನ್ನೆ ಹೊಡೆದು ಜಾತಿ ನಿಂದನೆ ಮಾಡಿರ್ತಾರೆ. ಇವರು ಈ ರೀತಿ ಆದ ಹೊಡೆದ ತಕ್ಷಣನೇ ಇವ್ರ ಕಿವಿ ಬಲವಾದಿ, ಕೆನ್ನೆಗೆ ಮತ್ತು ಕಿವಿಗೆ ಬಲವಾದಿ ಒಂದು ಆಸ್ಪತ್ರೆಗೆ ಅಡ್ಮಿಟ್ ಆಗಿದ್ದಾರೆ. ಇವರಿಗೆ ಭಯ ಶುರುವಾಗಿದೆ, ನನಗೆ ಕಮಾಂಡೆಂಟ್ ಹೊಡೆದ್ರು, ನನ್ನ ಕೆಲಸದಿಂದ ತೆಗೆದಾಕ್ತಾರೆ, ಮುಂದಿನ ಜೀವನ ಹೇಗೆ ಏನು ಅನ್ನೋ ಭಯ ಶುರುವಾಗಿ ಇವರಿಗೆ ಆರೋಗ್ಯದಲ್ಲಿ BP ಏರ್ಪೇರ್ ಆಗಿ ಆಸ್ಪತ್ರೆಗೆ ಸೇರಿಸಿದ್ದಾರೆ. ಕಿವಿಗೂ ಬಲವಾದ ಹೊಡೆತ ಬಿದ್ದಿದೆ. ಕೊನೆಗೆ 2 ದಿನ ಆದರೂ HMR ಆದ 2 ದಿನ ಆದರೂ ಆ ವ್ಯಾಪ್ತಿಯ ಪೊಲೀಸ್ ಸ್ಟೇಷನಲ್ಲಿ ಯಾರೂ ಬಂದಿಲ್ಲ. ನಾನು ಆಸ್ಪತ್ರೆಗೆ ಭೇಟಿ ಕೊಟ್ಟು ದೊಡ್ಡಪೇಟೆ ಪೊಲೀಸ್ ಸ್ಟೇಷನ್ಗೆ ಫೋನ್ ಮಾಡಿ, ಸರ್ ಹಿಂಗೆ HMR ಆಗಿದೆ, ಹಿಂಗೆ ಆಗಿದೆ ಅಂತ ಕೇಳಿದಾಗ ಆಯಿತು ಕಳಿಸ್ಕೊಡ್ತೀನಿ ಅಂತ ಇವನಿಗೆ ಕಳಿಸ್ಕೊಟ್ರು. ರುದ್ರೇಶ್ ಅಂತ ದೆಬ್ಬೆದಾರನ ಕಳಿಸ್ಕೊಟ್ರು. ಅವ್ರು ಬಂದು HMR ತಗೊಂಡು ಈ ಏನು ಹೊಡೆತದಿಂದ ಆಸ್ಪತ್ರೆ ಮಲಗಿದಂಥ ಮಹೇಶ್ವರಪ್ಪನ ಹೇಳಿಕೆ ತಗೊಂಡು ಹೋದ ನಂತರ ಅವರು ತಿರುಗಿ ಬೆಳಗ್ಗೆ ನಮ್ಮ ಮತ್ತೆ ಮಹೇಶ್ವರಪ್ಪಗೆ ಫೋನ್ ಮಾಡಿದೆ,
ಸರ್ ಏನಾಯ್ತು ಹಿಂಗೆ FIR ಆಯ್ತಾ ಏನು ಅಂತ. ಇಲ್ಲ ನಾನು DSP ಅವ್ರು ಅಲ್ಲಿಗೆ ಬರೋಕ್ಕೆ ಹೇಳಿದ್ರೆ ಕೇಸನ್ನು DSP ಅಟೆಂಡ್ ಮಾಡೋದ್ರಿಂದ ಅವ್ರಿಗೆ ಕೊಡ್ಬೇಕು ಅಂತ ಹೇಳಿದ್ರೆ ಆಯ್ತು ಕೊಡ್ತೀನಿ ಅಂತ ಹೇಳಿದ್ರು. ಕೊಟ್ಟು ಆಮೇಲೆ ಫೋನ್ ಮಾಡಿದೆ DSP ಹತ್ರ, ಅದು ಕೇಸ್ ಫೈಲ್ ಎಲ್ಲ ಇದೆ ನೀವು ಮಾತಾಡ್ರಿ ಅಂದರು. ನಾನು DSP ಅವರಿಗೆ ಸುಮಾರು 2 ಗಂಟೆ ಆಗಿರ್ಬೋದು ಫೋನ್ ಮಾಡಿದೆ. 2 ಗಂಟೆ 9 ನಿಮಿಷಕ್ಕೆ ಫೋನ್ ಮಾಡಿದೆ. ಫೋನ್ ಮಾಡಿದಾಗ DSP ಹೇಳ್ತಾರೆ ಇದು ಕೇಸ್ ಮಾಡೋಕ್ಕೆ ಬರಲ್ಲ. ಯಾಕೆ ಸರ್ ಬರಲ್ಲ ಅಂತ ಕೇಳಿದೆ. ಯಾವುದೇ ಹೈಯರ್ ಆಫೀಸರ್ನ ಕೇಸ್ ಮಾಡಬೇಕಾದ್ರೆ ಈ CCTV ಫುಟೇಜ್ ಇರಬೇಕು, ಜೊತೆಗೆ ಸರ್ಕಾರಿ ನೌಕರೊಬ್ಬ ಸಾಕ್ಷಿ ಹೇಳ್ಬೇಕಂದ್ರು. ಅಲ್ಲ ಸರ್ ಅನ್ಯಾಯ ಆಗಿದೆ, ಅವರು ಫಿಸಿಕಲಿ ಟಾರ್ಚರ್ ಮಾಡ್ತಾ ಇದ್ದಾರೆ, ಅತಿ ಹಿಂದುಳಿದ ಒಂದು ಸಮುದಾಯದಿಂದ ಬಂದು ಏನೋ ಕೆಲಸ ಮಾಡ್ತಾರೆ ಅಂಥವ್ರಿಗೆ ತೊಂದರೆ ಕೊಡ್ತಾರೆ, ನೀವು ನಮ್ಮನ್ನು ರಕ್ಷಣೆ ಮಾಡೋ ಬದಲು ಏನು ಸರ್ ಇದು ಅಂತ ಕೇಳಿದಾಗ ಕಾನೂನು ನಿಮಗೆ ಗೊತ್ತಾ ನನಗೆ ಗೊತ್ತು ಅಂತ ಹೇಳಿ ಫೋನ್ ಕಟ್ ಮಾಡಿದರು. ಅಲ್ಲಿಂದ ನೆಕ್ಸ್ಟ್ ಫೋನ್ ಮಾಡಿದಾಗ ಅವ್ರು ರಿಸೀವ್ ಮಾಡಲಿಲ್ಲ. ಇಷ್ಟೆಲ್ಲ ನಡೆದ ಘಟನೆ. ನಾವಿವತ್ತು ನಿಮ್ಮ ಪತ್ರಿಕೆಗಳ ಮೂಲಕ ಆಗ್ರಹಿಸೋದೇನೆಂದರೆ, ಅತ್ಯಂತ ಹಿಂದುಳಿದ ಹಸಲೂರು ಸಮುದಾಯಕ್ಕೆ, ಆದಿವಾಸಿ ಹಸಲೂರು ಸಮುದಾಯಕ್ಕೆ ಸೇರಿದಂಥ ವ್ಯಕ್ತಿಗೆ ಮೇಲೆ ಟಾರ್ಚರ್ ಮಾಡ್ತಾ ಇದ್ದಾರೆ. ಇದು ಮಹೇಶ್ವರಪ್ಪ ಹೊಡೆತ ಅಲ್ಲ, ಮಹೇಶ್ವರಪ್ಪಗೆ ಏಕವಚನದಲ್ಲಿ ಬೈದದ್ದು ಮಹೇಶ್ವರಪ್ಪಗಲ್ಲ, ಈ ಇಡೀ ಜಿಲ್ಲೆ ಹಸಲೂರು ಸಮುದಾಯಕ್ಕೆ ಮಾಡಿದಂಥ ಅನ್ಯಾಯ. ಹಾಗಾಗಿ ಚೇತನ್ ಕುಮಾರ್ನ ನಿಮ್ಮ ಪತ್ರಿಕೆ ಮೂಲಕ ಹೇಳೋದಂದರೆ ಚೇತನ್ ಕುಮಾರ್ನ ಕೆಲಸದಿಂದ ತೆಗೆದುಹಾಕಬೇಕು. ಆಮೇಲೆ ಈಗೇನು ಬಾಡಿ ಟಾರ್ಚರ್ ಮಾಡಿರೋದು, ದೇಹಕ್ಕೆ ಹಲ್ಲೆ ಮಾಡಿದಂತಕ್ಕೆ ಅಟ್ರಾಸಿಟಿ ಕೇಸನ್ನು ಬುಕ್ ಮಾಡಬೇಕು ಅಂತ ನಿಮ್ಮ ಮೂಲಕ ಆ ರಕ್ಷಣಾ ಇಲಾಖೆ ಕೇಳ್ಕೊಳ್ತಾ ಇದ್ದೀನಿ. ಈ ಥರ ಘಟನೆಗಳು ಮುಂದೆ ನಡೆದಂಗೆ ನೀವು ಪತ್ರಿಕೆ ಮೂಲಕ ಆ ರಕ್ಷಣಾ ಇಲಾಖೆಯರು, ಸರ್ಕಾರ ನಮಗೆ ರಕ್ಷಣೆ ನೀಡಬೇಕು. ಮಹೇಶ್ವರಪ್ಪನ ಸಂಸಾರಕ್ಕೆ, ಮಕ್ಕಳಿಗೆ, ಮನೆಯವರಿಗೆ ಎಲ್ಲರಿಗೂ ರಕ್ಷಣೆ ನೀಡಬೇಕು. ಈ ಚೇತನ್ ಕುಮಾರ್ ಅವ್ರು ಬೇರೆ ಕಡೆಯಿಂದ ಅವರಿಗೆ ಜೀವ ಬೆದರಿಕೆ ಇದೆ. ದಯವಿಟ್ಟು ಪೊಲೀಸ್ ಇಲಾಖೆ ಮಹೇಶ್ವರಪ್ಪಗೆ ರಕ್ಷಣೆ ಕೊಡಬೇಕು. ಮುಂದಿನ ದಿನಗಳಲ್ಲಿ ನೀವು ಸರಿಯಾಗಿ ಚೇತನ್ ಕುಮಾರ್ಗೆ ನೀವು FIR ಮಾಡಲಿಲ್ಲ, ಕೆಲಸದಿಂದ ತೆಗೆದುಹಾಕಲಿಲ್ಲ, ಇದ್ರ ಬಗ್ಗೆ ಗಮನ ಹರಿಸಲಿಲ್ಲ ಅಂದರೆ ನಾವು ಮುಂದಿನ ದಿನಗಳಲ್ಲಿ ಆಮರಣ ಅಂತ ಉಪವಾಸ ಸತ್ಯಾಗ್ರಹನ ಸಾಗರದಲ್ಲಿ ಸಮುದಾಯದಿಂದ ಮಾಡೋಕ್ಕೆ ಪ್ರಯತ್ನ ಪಡ್ತಿದ್ದೀವಿ. ಅಲ್ಲಿ ಆಗ್ರಹ ಮಾಡೋದಿಷ್ಟೇ, ನಮಗೆ ವಿಷ ಕೊಡಿ, ಇಲ್ಲ ರಕ್ಷಣೆ ಕೊಡಿ. ನಮ್ಮ ಸಮುದಾಯಕ್ಕೆ ಅನ್ಯಾಯ ಆಗಿದ್ದಂಥ ನ್ಯಾಯನ ದೊರಕಿಸ್ಕೊಡಿ, ಇಲ್ಲ ನಮ್ಮ ಸಮುದಾಯಕ್ಕೆ ಪೂರ್ತಿ ವಿಷ ಕೊಡಿ ಅಂತಂದು ವಿಷದ ಬಾಟ್ಲಿ ಇಟ್ಕೊಂಡು ನಾವು ಇವತ್ತಿಗೆ ಶುಕ್ರವಾರ ಅಥವಾ ಮುಂದಿನ ಶುಕ್ರವಾರ ಅಥವಾ ಇನ್ನೆರಡು ದಿನ ಬಿಟ್ಟು ನಾವು ನಿರಂತರ ಹೋರಾಟ ಮಾಡೋಕ್ಕೆ ನಮ್ಮ ಜಿಲ್ಲಾ ಸಮುದಾಯ ನಮ್ಮ ಸಮಾಜ ಆಗ್ರಹ ಮಾಡ್ತಾ ಇದೆ. ಈ ಮೂಲಕ ನಿಮ್ಮ ಪತ್ರಿಕೆಯರಿಗೆ ಹೇಳೋದಿಷ್ಟೇ, ನಾವು ಇದು ಹೋರಾಟ ನಿರಂತರವಾಗಿ ನಾವು ನಮ್ಮ ನ್ಯಾಯ ಸಿಗೋವರೆಗೂ, ಮಹೇಶ್ವರಪ್ಪಗೆ ನ್ಯಾಯ ಸಿಗೋವರೆಗೂ ನಿರಂತರವಾಗಿ ಹೋರಾಟ ಮಾಡ್ತೀವಿ ಅಂತ ಈ ಮೂಲರಿಗೆ ಎಲ್ಲರಿಗೂ ಹೇಳ್ತಾ ನನಗಿಲ್ಲಿ ಅವಕಾಶ. ಎಲ್ಲ ಜನಪ್ರತಿನಿಧಿಗಳು ನಮ್ಮನ್ನು ಭೇಟಿ ಮಾಡೋವರೆಗೂ ನಾವು ವಾಪಸ್ ತಗೊಳ್ಳಲ್ಲ. ಮಹೇಶ್ವರಪ್ಪ ನ್ಯಾಯ ಸಿಗಬೇಕು. ಚೇತನ್ ಕುಮಾರ್ನ ಸರಿಯಾದ ಈಗ ಅಟ್ರಾಸಿಟಿ ಏನು ನ್ಯಾಯ ಜಾತಿಯಿಂದನೇ ಫಿಸಿಕಲಿ ಟಾರ್ಚರ್ ಮಾಡಿದಾಗ ಜಾತಿಯಿಂದ ಬರುತ್ತೆ, ಆ ಕೇಸನ್ನು ಅವ್ರು ಫಿಟ್ ಮಾಡಬೇಕು. FIR ಹಾಕಿದ ನಂತರ ಅವನಿಗೆ ಆಯ್ತು ಅಂದಮೇಲೆ ನಾವು ನಮ್ಮ ಸತ್ಯಾಗ್ರಹನ ವಾಪಸ್ ತಗೋತೀವಿ. ಮುಂದಿನ ದಿನಗಳಲ್ಲಿ ಹೋರಾಟ ಮಾಡಲು ನಾವು ಸಿದ್ಧರಿದ್ದೀವಿ. ಯಾರ ಗಮನಕ್ಕೂ ತಂದಿಲ್ಲ ಸರ್. ನಾವು ಎಲ್ಲ ಪತ್ರಿಕೆಯಲ್ಲಿ ಬಂದಿದೆ ಸರ್. ಮಾತಾಡೋದು ಸಮಾಜಕ್ಕೆ ಅನ್ಯಾಯ ಆಗಿದೆ, ಸಮಾಜಕ್ಕೆ ನಿರಂತರವಾಗಿ ದಬ್ಬಾಳಿಕೆ ನಡೀತಾ ಇದೆ ಇಂಥವ್ರ ಮೇಲೆ. ಇಲ್ಲ ಸರ್, ನಮ್ಮ ಮಹೇಶ್ ವಿಚಾರದಲ್ಲಿ